ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ರಂಗೋಲಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ರಂಗೋಲಿ ಡಿಸೈನು ತುಂಬ ಚಿಕ್ಕದು, ಆದರೆ ಇದು ಚಿಕ್ಕದಾದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರಂಗೋಲಿ ಎಲ್ಲ ಫುಲ್ ಆದಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಅದು ತುಂಬಾ ಒಂಥರ ವೈವಿಧ್ಯತೆಯಿಂದ ಕೂಡಿದೆ. ಎಷ್ಟೊಂದು ಚಿಕ್ಕದು ಅಂತ ಕಾಣಿಸುತ್ತೆ ಫಸ್ಟು, ಆದರೆ ಬಿಡಿಸಿದ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾದರೆ ಇವತ್ತಿನ ರಂಗೋಲಿ ಶುರು ಮಾಡೋಣವಾ?
ಇಲ್ಲಿಗೆ ಇವತ್ತಿನ ರಂಗೋಲಿ ಡಿಸೈನು ಮುಗೀತು. ಹೇಗೆ ಕಾಣಿಸ್ತಾ ಇದೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳ್ದಂಗೆ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಮತ್ತು ಡಿಸೈನು ಯುನೀಕು. ಇದನ್ನು ನೀವು ಎಲ್ಲೂ ನೋಡಿರಲ್ಲ, ಅದಕ್ಕೇ ಇದನ್ನು ನಿಮಗೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಆದರೆ ಈಗ ಅದಕ್ಕೆ ತೋರಿಸೋದಕ್ಕೆ ಕಾಲ ಕೂಡ ಬಂತೇನೋ. ಈಗ ಅದು ಇದಕ್ಕೆ ಕಲರ್ ಹಾಕಿದ್ರೂ ಒಂಥರ ಚೆನ್ನಾಗಿರುತ್ತೆ, ಇಲ್ಲ ಹಾಗೆ ಬಿಟ್ಟರೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಒಂದೊಂದು ಸಲ ನಾವು ಕಲರ್ ಹಾಕ್ತೇನೆ ಹಾಗೆ ಮಾಡಿದ್ರೂ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಡಿಯೋ ಡಿಸೈನ್ ಜೊತೆ ಸಿಗೋಣ. ಬಾಯ್.